ಬರ್ರಿವ ಬರ್ರಿ ಒಳ ಬರ್ರಿ ಒಳಗೆ ಸೇರಿಟ್ಟೈತಿ ಸೇರಿ ಇಬ್ಬರು ಒದ್ದು ಚಲೋ ಹೊತ್ತಿಗೆ ಮನೆ ಹಾಲು ಉಪ್ಪಿನಂಗೆ ಊಟಿ ಅಂತ ಅಂದ್ಕೊಂಡು ಬರ್ರಿ. ಅಲ್ಲ ಅದು ಆರತಿ ಪಾರ್ತಿ ತೆಗಿಯೋಕ್ಕೆಲ್ಲ ರೆಡಿ ಮಾಡಿಲ್ಲ? ಹ್ಞೂ ಮಾಡೀನಿ. ನಾವು ಬೇಕಾದಿನಲ್ಲ ಎಲ್ಲ ಮಾಡಕ್ಕೆ ಮಾಡೀನಿ, ಎಲ್ಲ ಸಜ್ಜು ಮಾಡೀನಿ. ಎಂಥ ಚಂದ ಗೌರವಂತನ ವಿಜೃಂಭಣೆಯಾಗಿ 4 ಮಂದಿ ಹಂಗೆ ಹೌದು ಅನ್ನಂಗೆ ಮದುವೆ ಆಗೋಗಿತ್ತು. ಎಲ್ಲ ಯಾರು ಕದ್ದು ಮುಚ್ಚಿ ಮಾಡ್ದಂಗೆ ಒಂದು ನಮ್ಮನೆ ಮರ್ಯಾದೆಗೆ ಮಾಡ್ಕೊಂಡು ಮದುವೆ ಆತು. ಇನ್ನೊಬ್ಬರು ಮಕ್ಕಳದಾರ ಮತ್ತು ಆಮೇಲೆ ಮಾಡಕ್ಕೆ ಏನಿಲ್ಲ. ಎಲ್ಲ ಏನು ಮಾತಾಡಲಿ, ನಾನು ಬರಾಕತ್ತೆ ಸಿಟ್ಟಿಗೆ ನೋಡ. ಈಗ ಆಗ್ಬಿಟ್ಟೈತಿ, ಈಗ ಸುಮ್ಮನೆ ಹೋಗು. ಸುಮ್ಮನೆ ಮದುಮಕ್ಕಳು ಕಾಗಲ್ದ ನಿಂತಾರೆ, ಚಲೋ ಅಲ್ಲ. ನಡಿ ನಡಿ, ಮಕ್ಕ ಯಾಕೆ ಹಂಗೆ ಬಿಟ್ಕೊಂಡಿದ್ದೀರಿ? ನಡಿ ಒಳ ನಡಿ. ಬರಪ್ಪ, ನಿಮ್ಮ ಮೆಂಡನ ಕೈ ಕರ್ಕೊಂಬರ್ರಿ. ಹೋಗ್ರಪ್ಪ, ನಿಮ್ಮ ಕೋಣಿ ಕರ್ಕೊಂಡು ಹೋಗ್ರಿ. ಇವತ್ತನ ಎಲ್ಲ ಕಾರ್ಯ ಮಾಡಕ್ಕೆ ಸಜ್ಜು ಮಾಡೈತಿ. ಹೋಗ್ರಿ. ಬೇಡ ಏನು ಹಸಿವಾಗಿಲ್ಲ. ಮದುವೆಗಿಂತ ಊಟ ಇನ್ನೂ ಜಿಗ್ಗಿದಾಗೈತಿ. ಏನು ಇವತ್ತು ಎಲ್ಲ ಕಾರ್ಯ ಇಟ್ಕೊಂಡ್ಬಿಟ್ಟಿಯ? ಹ್ಞೂ ರೀ, ಯಾಕಂದ್ರೆ ಮದುವೆನೂ ಸಿಂಪಲ್ ಆತ. ಏನು ಓಡಾಡ್ ಮಾಡೋದೇನಾಗಿಲ್ಲ. ಆಮೇಲೆ ಎಲ್ಲ ಮುಗಿದು ಬಿಡ್ತೈತಲ್ಲ, ಒಳ ಮತ್ತು ಆದ್ಮೇಲೆ ಯಾರಿಗೂ ಮನಸ್ಸು ಸುದ್ದಿಲ್ಲ. ಈಗ ಮತ್ತೆ ಇದನ್ನು ಮಾಡ್ಬೇಕಂದ್ರೆ ಮನಸ್ಸಿದ್ರೆ ಅದೊಂದಿದು ಮಾಡಕ್ಕೆ ಇದನ್ನು ಕಾರ್ಯನ ಅಕ್ಕ ತಂಗಿಯಾರು ಮಾಡ್ಬೇಕಂತ ಈಕಿ ನೋಡಿದ್ರೆ ಈ ನಮ್ಮನಿ ಮಕ್ಕ ಸಂತರಿಸ್ಕೊಂಡು ಹೆಂಗೆ ಮಾಡ್ತಾ ಮತ್ತೆ ಇದಿಷ್ಟು ಈಗ ಮಾಡೋಕ್ಕೆಲ್ಲ ಮಾಡಿಬಿಟ್ರೆ ಸುಮ್ಮನೆ ಇರ್ತಾಳೆ. ಮತ್ತು ಇನ್ನೊಂದು ಸ್ವಲ್ಪ ಸ್ವೀಟ್ ಮತ್ತೆ ಇದನ್ನ ಏನಾರು ಎತ್ತಿದ್ರೆ ಮತ್ತೆ ಒಟ ಹಸ್ತಾ ಅಕ್ಕ ಎಲ್ಲ ಇವತ್ತು ಮುಗಿದ್ಬಿಟ್ರೆ ಯಾಕೆ ಕಿರಿಕಿರಿಲ್ಲ ಅಂತೆಲ್ಲ ಇವತ್ತು ಇಟ್ಕೊಂಡ್ಬಿಟ್ಟಿನಿ ರೀ. ಅದೇನು ಕರೆ ಪಾಪಕ್ಕೆ ಮನಸ್ಸಿಗೆ ನೋವಾಗೈತೆ. ಮಗಳು ಜಗದ ಬೇರೆ ಯಾರನ್ನ ನೋಡಕತ್ತೀನಿ ಅಂದ್ರೆ ಸರ್ ಯಾರಿಗಾದ್ರೂ ಸಿಟ್ಟು ಬರುತ್ತೆ. ಸ್ವಲ್ಪ ದಿವಸ ಅಷ್ಟೇ, ಮತ್ತೆ ಆಮೇಲೆ ತಾನು ಸುದ್ದಕ್ಕಳು. ಯಪ್ಪ ನೀವ್ರಿ ಏನು ಸುದ್ದಾಕೊಳ್ಳೋ ಇಲ್ಲೋ ಏನೈತೆ ಏನು? ಬಾ ಇದ ನೋಡು ನನ್ನ ಕೋಣೆ. ದೊಡ್ಡದೈತಲ್ರಿ? ದೊಡ್ಡದೈತಿ ಸ್ವಲ್ಪ. ನಂದು ಎಲ್ಲರ ಕೋಣೆಗಿಂತ ನಂದು ಸ್ವಲ್ಪ ದೊಡ್ಡದೈತಿ. ಯಾಕಂದ್ರೆ ನಾನು ಓದೋ ಬುಕ್ಕು ಪಕ್ಕು ಸ್ವಲ್ಪ ಜಿಗ್ಯ ಅದಕ್ಕೆ. ಬಾನಲ್ಲೆ ಮಧು ಮಂಚಕ್ಕೆ, ಬಾನಲ್ಲೆ ಮಧು ಚಂದ್ರಕ್ಕೆ ಅಂತ ಇಂತ ಒಂದು ದೊಡ್ಡ ಯುದ್ಧನ ಮಾಡ್ದಂಗೆ ಆತ ನಿನ್ನ ಮದುವೆ ಮಾಡ್ಕೋಬೇಕಂದ್ರೆ ನಿನ್ನ ಮಾತ್ರ ನಾನು ಬಿಡ್ತಿದ್ದೇ ಇಲ್ಲ ಬಿಡು. ಅಂತ ಮದುವೆ ಆತಲ್ಲ, ದೊಡ್ಡ ಯುದ್ಧ ಜಯಶಾಲಿ ಅದೇ ನಾನು. ನನಗೂ ಭಾಳ ಇಷ್ಟ ಆಯ್ತು. ನನಗೆ ಏನಂತಾರ ಅಂತ ಅನಿಸ್ತಿತ್ತು. ಆದರೂ ಅಂತ ಇಂತ ಮದುವೆ ಆತಲ್ಲ. ಆದ್ರೆ ಒಂದು ಮಾತು ಕೇಳಾರೆ. ಯಾಕೆ ಮಗ ಸಪ್ಪು ಮಾಡಿದಲ್ಲ? ಏನು ಕೇಳು, ಏನಂತದತ್ತ? ಅಲ್ಲ, ಖುಷಿ ಪಡೋ ಹೊತ್ನಾಗ ಯಾಕೆ ದುಃಖ ಪಡ್ತೀಯ? ಹಂಗಲ್ಲ, ಮನೆಯಾಗ ನಾನು ಮಾಡ್ಕೊಂಬಂದದ್ದು ಯಾರಿಗೂ ಇಷ್ಟ ಇದ್ದಂಗಿಲ್ಲ ನಿಮ್ಮೂರನ್ನ ಬಿಟ್ಟು. ನೀವು ಎಲ್ಲರೂ ಎದುರ್ಕೊಂಡು ಮಾಡ್ಕೊಂಬಂದಿದ್ದಂಗದಿರಲ್ಲ. ಹೌದು, ನಮ್ಮ ಅಣ್ಣೊಬ್ಬತ್ತ ನನಗೆ ಸಪೋರ್ಟ್ ಮಾಡಿದ್ದು ಬಿಟ್ರೆ ಯಾರೂ ಇಷ್ಟಪಟ್ಟಿಲ್ಲ. ಆದರೆ ಏನು ಬೇಕು, ನನಗೆ ನೀನು ಬೇಕಿತ್ತಲ್ಲ, ಹಾಗಾಗಿ ಸ್ವಲ್ಪ ಇದನ್ನು ಗಲಾಟೆ ಮಾಡಿದ್ನಿ, ಇದು ಮಾಡಿದ್ನಿ. ಲಾಸ್ಟಿಗೆ ಒಪ್ಪಿದ್ರು. ಇರಲಿ ಬಿಡು, ಏನಾಯ್ತು? ಅದಕ್ಕೆ ನಾನು ಬೇಡ ಅಂತ ಹೇಳಿದ್ದು. ಸುಮ್ಮನೆ ಮನೆಗೆ ಯಾರಿಗೂ ಇಷ್ಟ ಇಲ್ಲ, ಬಲವಂತಲಿಂತ್ರ ಇದೆಲ್ಲ ಚಲೋ ಅಲ್ಲ ಅಂತೇಳಿ ನೀವು ನನ್ನ ಮಾತು ಕೇಳೇ ಇಲ್ಲ. ಸ್ವಲ್ಪ ದಿವಸ ಆಮೇಲೆ ತಾವ ಹೊಂದ್ಕೊಂತಾರೆ. ಅದು ಹಾಗೆ ಅಲ್ಲ, ನೀವು ಯಾವುದಾದ್ರೂ ಒಂದೇ ಸಲ ಒಪ್ಪು ಅಂದ್ರೆ ಯಾರಿಗೂ ಅಷ್ಟು ಇದು ಅನ್ಸಂಗಿಲ್ಲ. ಬರ್ತಾ ನಿನ್ನ ಗುಣ ನಿನ್ನ ಇದಕ್ಕೆ ತಾವೇ ಖುಷಿ ಪಡ್ತಾರೆ. ಇಂಥ ಒಂದು ಒಳ್ಳೆ ಸಸಿನ್ ಮಾಡ್ಕೊಂಬಂದಿಲ್ಲ ಅಂತೇಳಿ. ಅದಕ್ಕೆಲ್ಲ ನೀನು ತಲೆ ಕೆಡ್ಸ್ಕೊಳ್ಬೇಡ. ನಮ್ಗೆ ಗಿಡ್ಮುಳಿ ಅಯ್ಯೋ ಎಂತ ಚೆನ್ನಾಗಿ ಅಂತಕೊಂಬಿದ್ದಂಗೈತಿ. ಉಪ್ಪ ಯಾವಾಗ ಬರ್ತೈತಿ ಯವ್ವ ಇದು ಗಿಡ್ಮುಳಿ? ಬಂದೆ ಎದಕ್ಕೆ ಇಷ್ಟು ಲೇಟ್ ಮಾಡಿದೆ? ನಾನು ಇನ್ಸಲು ತಾರೀಕು ಯಾಕತ್ತಿದ್ದೆ. ಹೌದಾ? ಯಾಕ್ರಿ? ನಾನು ಬಂದದ್ದು ಲೇಟ್ ಆಯ್ತಾ? ಇಲ್ಲ, ನೀವು ಬಂದಿದ್ದು ಜಲ್ದಿನ ಆಯ್ತು. ಭಾಳ ಜಲ್ದಿ ಎಷ್ಟೊತ್ತು ಮಾಡ್ತಿದ್ದಿ. ಯಾವಾಗ ನಿನ್ನ ಮುಖ ನೋಡಿನೋ ಯಾವಾಗ ಅನ್ನಂಗೆ ಹೋಗೈತಿ ಮತ್ತಾಗ. ಅಲ್ಲ, ನಿಮ್ಮ ಅಕ್ಕ ಹೇಳಕತ್ತಿದ್ಲು ಏನೋ ಮದುವೆ ಒಲ್ಲೆ ಅಂತಿದ್ರಂತ. ಈಗ ನೋಡಿದ್ರೆ ಇಷ್ಟು ಅವಸರ ಮಾಡ್ತಾರಪ್ಪ. ಅದು ಒಂದು ಕಾಲ, ಅವಾಗ ಅಂದೆ. ನಂಗೆ ನಿನ್ನಂತ ಚೆನ್ನ ನಿಕ್ಕಿ ಸಿಗ್ತಾಳಂತ ಅನ್ಕೊಂಡಿರ್ಲಿಲ್ಲ. ನೀನು ಗಿಡ್ಮುಳಿ ಮಸ್ತ್ ದಂತದ್ಗೊಂಬಿದ್ದಂಗಿದ್ದಿಲ್ಲ. ನಿನ್ನೆ ಬಿಟ್ಟರೆ ಉಂಟ, ಅದಕ್ಕೆ ಹ್ಞೂ ಅಂದೇ ಬಿಟ್ಟೆ. ಬೆಳೆನ ಚಂದಿರಲಿಲ್ಲ ಅಂದ್ರೆ ಮದುವೆ ಒಲ್ಲೆ ಅಂತಿದ್ರು ಹಂಗಿದ್ರೆ. ಅದಾದಮೇಲೆ ಒಲ್ಲೆ ಅಂತಿದ್ನೋ ಹ್ಞೂ ಅಂತಿದ್ನೋ. ಈ ಹ್ಞೂ ಒಂದು ಮದುವೆ ಮಾಡ್ಕೊಂಡು ಆಗ್ಬಿಟ್ಟೈತಿ. ಯಾಕೆ ಸುಮ್ಮನೆ ಇದು ಮಾಡ್ತೀರಿ, ಟೈಮ್ ವೇಸ್ಟ್ ಮಾಡ್ತೀರಿ? ಅದ ಲಕ್ಷ್ಮಿ, ಹೇಳ್ರಿ ಚಿಕ್ಕಮ್ಮರೆ, ಇದು ಚಾ ಮಾಡಿಟ್ಟಿನಿ ನೋಡ್ರಿ. ಅಯ್ಯ ಹುಡುಗಿ, ಎಷ್ಟು ಜಲ್ದಿ ಐತಿಯಲ್ಲ? ಹ್ಞೂ ರೀ ಚಿಕ್ಕಮ್ಮರೆ, ಅದು ದಿನ ಎದ್ದು ರೂಢಾರಿ, ಅದಕ್ಕೆ ಒಳಗೆಲ್ಲ ಇದು ಮಾಡಿ ಎಲ್ಲ ಚಾಗಿ ಮಾಡಿಟ್ಟು ಬಂದೀನಿ ರೀ. ಇದೊಂಚೂರು ಕಸ ಹೊರ ಕಲ್ಲೋಸ್ ಬಂದೆ ಅಂದ್ರೆ ಮುಗಿದು ಹೋತ್ರಿ. ಬಂದಕ್ಕೆ ಹಂಗೆ ಬೇರೆ ಏನಾರು ಇದ್ರೆ ನೋಡ್ತೀನಿ ರೀ. ಅಲ್ವಾ, ಇದು ಜಳಕ ಮಾಡ್ಲಾರ್ದ ಹಿಂಗೆ ಮನೆಯೆಲ್ಲ ಓಡಾಡಬಾರ್ದು. ನಿನ್ನೆ ಕಾರಿಗಿತ್ತಲ್ಲ ಅದಕ್ಕೆ. ಅಲ್ಲ, ಒಂದು ಮಾತು ನಮ್ಗೆ ಹೇಳ್ಬೇಕಿಲ್ಲ, ನೀನು ಯಾಕೆ ಮಾಡಕತ್ತಿದ್ದಿ? ಅದೇ ಚಿಗವರ, ಇಲ್ಲ ನಾನು ಜಳಕ ಮಾಡೀನಿ ರೀ. ನಮ್ಮವ್ವ ಎಲ್ಲ ಹೇಳಕಷ್ಟಿದ್ಲು ರೀ. ಹಂಗಾಗಿ ಎಲ್ಲ ಜಳಕ ಮಾಡೀನಿ. ಎಲ್ಲ ಅಡುಗೆ ಮನೆ ದೇವ್ರ ಮನೆ ಎಲ್ಲ ಕಸ ಹೊಡೆದನ್ನೆಲ್ಲ ಒರೆಸಿ ಎಲ್ಲ ಮುಗಿಸ್ಕೊಂಡು ಇದೊಂದು ಚೂರು ಹೊಡೆದು ಅಂಗಳಕ್ಕೆ ನೀರು ಹಾಕಿ ರಂಗೋಲಿ ಹಾಕಿನಿ ಅಂದ್ರೆ ಮುಗಿತ್ರಿ. ಚಾನು ಮಾಡಿಟ್ಟಿನಿ. ನೀವು ಹೋಗಿ ಕುಡೀರಿ, ಅಷ್ಟೊತ್ತಿಗೆ ಮುಗಿಸ್ಕೊಂಡು ಬರ್ತೀನಿ. ನೀವೇನಾರು ನಾಷ್ಟ ಮಾಡೋಕೆ ಏನಂತ ಹೇಳಿದ್ರೆ ನಾನು ನಾಷ್ಟ ಮಾಡ್ತೀನಿ. ಅಕ್ಕಿಲ್ವಾ? ಅಕ್ಕಿ ಯಾರು? ಮೋಹಿನಿ ಏನ್ರಿ? ಮೋಹಿನಿ ಇನ್ನ ಮಕ್ಕೊಂಡಿದ್ದಂಗೆ ಅದಾಳ್ರಿ. ನಾ ಎಬ್ಸ್ಲಿಲ್ರಿಪ್ಪ. ಪಾಪ ಇರಲಿ ಬಿಡ್ರಿ. ಅಲ್ಲ, ನನಗೆ ಎಚ್ಚರ ಆಗೈತೆ, ನಾನು ಮಾಡ್ತೀನಿ. ಪಾಪಕ್ಕೆ ರೂಢ ಇರ್ಬೇಕಲ್ರಿ. ಇನ್ನ ಎಂದಿಲ್ಲ ನೋಡುವ.
ನೀನು ಅಷ್ಟು ಶ್ರೀಮಂತರು ಇದ್ದಂಥ ಮನೆಯಕ್ಕೆ ಚೂರು ಸೊಕ್ಕಿಲ್ಲ ಅಗರು ಇಲ್ಲ ಹಾಂ ಎಲ್ಲ ಎದ್ದಕ್ಕಿಂತ ಮುಂಚೆಕ್ಕಿಂತ ಎಲ್ಲ ಹೊರೆ ಮಾಡಿದೆ ಆಕಿ ನೋಡು ಬಡವ್ರನ್ನೇ ಹುಟ್ಟಿ ಎಲ್ಲ ಇಂಥವೆಲ್ಲ ಆಕಿ ಏನೇನು ಗಂದಿಲ್ಲ ಇನ್ನವರೆಗೂ ಎದ್ದಿಲ್ಲ ಅಂದ್ರೆ ಮತ್ತೆ ಎಷ್ಟಿದೆ ನೋಡಕ್ಕಿದೆ ಚಿಕ್ಕಮ್ಮರ ಅದು ಪಾಪ ರಾತ್ರಿ ನಿದ್ದಿಲ್ಲನ ಈಗ ಬೆಳಗ್ಗೆ ನಿದ್ದೆ ಏನಾರು ತೊಗೊಂಡಿರ್ಬೇಕು ಮತ್ತು ನಿನಗೂ ರಾತ್ರಿ ನಿದ್ದೆ ಹಂಗಿಲ್ಲ ಅಂದ್ರೂ ಎದ್ದು ಮಾಡಕತ್ತಿಲ್ಲ ಮತ್ತು ನೀನು ಮನುಷ್ಯಳಲ್ಲನ ಹೋಲ್ ಬಿಡ್ರಿ ಚಿಕ್ಕಮ್ಮರ ನಾ ಎಲ್ಲ ಮಾಡೀನಲ್ಲ ನಿಮ್ಗೇನು ಬೇಕು ಹೇಳ್ರಿ ಮಾಡ್ತೇನೆ ನೋಡು ನಾನು ಇವತ್ತು ಹೇಳ್ತೀನಿ ನೀನು ಅಕ್ಕಿ ಪರ ವಹಿಸ್ಕೊಂಡು ಇದು ಮಾಡಕ್ಕೆ ಹೋಗ್ಬೇಡ ನೀನು ಎಷ್ಟಾಗಲಿ ಚಲೋ ಇದ್ದಂಥ ಮಂತಂದಕ್ಕಿ ನೀನೇನು ಮಾಡೋ ಅವಶ್ಯಕತೆ ಇಲ್ಲ ಆಕೇನೆಲ್ಲ ಬಿಕಾರಮಿನಾಗಿಂತ ಬಂದಾಳ ಹಳದಕ್ಕಿ ನನ್ನ ಮಗಳಿಗೆ ಮುಳ್ಳ ಬಂದಾಳ ಆಕಿ ಮಾಡ್ತಾಳ ನೀನು ಯಾಕೆ ಮಾಡಕ್ಕೆ ಹೋಗಿದ್ದಿ ಹೋಗಿ ನೀನು ಹೋಗಿ ಆರಾಮ್ ಕುಂದ್ರು ಆಕಿ ಬಂದು ಕಸ ಹೊಡ್ತಾ ನೀನು ಮಾಡಕ್ಕೆ ಹೋಗ್ಬೇಡ ಅಯ್ಯೋ ಚಿಕ್ಕಮ್ಮರ ಮುಂಜಾನೆ ಎದ್ದು ಎಲ್ಲ ರಂಗೋಲಿ ಕಸ ಹೊಡೆದು ರಂಗೋಲಿ ಹಾಕಿರ್ತಾರೆ ಇನ್ನೂ ಹಾಕಲಿಲ್ಲ ಅಂದ್ರೆ ಬೇಸ್ ಅನ್ಸಲ್ಲ ನಾ ಎಲ್ಲ ಹಾಕಿ ಇದೊಂದು ಇಷ್ಟ ಆದ್ರೆ ಮುಗಿದು ಹೋತು ಆಮೇಲೆ ಅಲ್ಲಿಂದ ಆಕಿನೂ ತಾನ ಎಲ್ಲ ಎದ್ದು ಎಲ್ಲ ಮಾಡ್ತಾ ಇವತ್ತು ಮೊದಲನೇ ದಿವಸ ಅಲ್ಲ ಯಾಕೆ ಹಂಗೆ ಅನ್ಕೋಬೇಕು ಹೌದಿಲ್ಲ ಏನು ಮಾಡ್ಬೇಕಂತ ನನಗೂ ಗೊತ್ತಾಯ್ತಾ ಆಕಿನ ಹೆಂಗೆ ಬಗ್ಗಿಸ್ಬೇಕಂತ ಗೊತ್ತೈತೆ ಬಗ್ಗಿಸ್ತೀನಿ ಅಯ್ಯೋ ದೇವ್ರೆ ಇವ್ರೇನಿವ್ರು ಅಲ್ಲ ಅತ್ತಿ ಕಾಟ ಐತೆ ಇಲ್ಲ ಗೊತ್ತಿಲ್ಲ ಈಕಿ ಕಾಟ ಅಂತೂ ಪಕ್ಕ ಐತೆ ನಮಗೆ ಅದ್ರಾಗೂ ಪಾಪ ಆ ಮೊಯ್ನಿ ಮೇಲೆ ಸಿಟ್ಟಿಟ್ಕೊಂಡಳ ಇಪ್ಪ ಈಕಿ ಹೆಂಗಾರ ಮಾಡಿ ಆಕಿ ಎದ್ದು ಬರಲಿ ಮೊಯ್ನಿ ಆಕಿ ಹೇಳ್ತೀನಿ ಸ್ವಲ್ಪ ಜಲ್ದಿ ಎದ್ದು ಒಟ್ಟು ಇದನ್ನು ಮಾಡುವ ನೀನು ಕೆಲಸ ಮಾಡ್ಲಿಕ್ಕಿಲ್ಲ ಒಟ್ಟು ಅವ್ರ ಕಣ್ಣಿಗೆ ಕಾಣಂಗೆ ಓಡಾಡು ಬೇಕಾದ್ರೆ ನಾ ಮಾಡ್ತಂತ ಆದ್ರೆ ಅವರು ಹಿಂಗೆಲ್ಲ ಮತ್ತೆ ನಿನ್ನ ಮ್ಯಾಗ ಇದು ಮಾಡ್ತಾರ ಅಂತ ಹೇಳ್ತೀನಿ ತುಂಗ ಎದ್ದೆ ಯಾಕ ತುಂಗ ಎದ್ದಾಗಿಂತ ಸಬ್ಗ ಅದೀವ ಎದ್ದ ಹಾಸಿಗೆ ತೆಗಿತೀನಿ ಇದೊಟ್ಟು ಕಸ ಹೊಡೆದೆಲ್ಲ ಹೊಸ್ತೀನಿ ನೀವು ಬ್ರಷ್ ಗೀಶ್ ಮಾಡ್ತೀನ ಮಾಡಿ ಚಹಾ ಮಾಡಿಟ್ಟಿನಿ ನೋಡು ಕುಡಿ ಹೋಗು ನನಗೇನು ಚಹಾ ಬೇಡ ಕಾಫಿ ಏನಾರು ಕುಡಿತೀಯ ಇಲ್ಲಾಂದ್ರೆ ಅದೇನ ಹಾರ್ಲಿಕ್ಸ್ ಬೂಸ್ಟು ಅಂತಲ್ಲ ಅದೇ ಕೊಡ್ಲೇನ ನನಗೇನು ಬೇಡ ಲಕ್ಷ್ಮಿ ನೀವು ಹೋಗುವ ಆಕಿನ ಎಬ್ಬಿಸ್ಕೊಂಬರ್ತೀನಿ ಆಕಿ ಒಂಚೂರು ಮನಸ್ಸಿಗೆ ಬೇಸರ ಮಾಡ್ಕೊಂಡ ಯಾಕ್ರಿ ಚಿಕ್ಕಮ್ಮರ ಇಲ್ವಾ ಅದೇನಂದ್ರೆ ಈಗ ಸಣ್ಣ ಮಾವದನ್ನೆಲ್ಲ ಮಾಡ್ಕೋಬೇಕಂತ ಮಾಡಿದ್ಲು ತಿಂಗ ಪ್ರೀತಿ ಮಾಡೀನಿ ಅಂತ ಮಾಡ್ಕೊಂಬಂದಲ್ಲ ಆಕಿನ ಮನಸ್ಸಿನಾಗ ಇಟ್ಕೊಂಡಿದ್ಲಲ್ಲ ಸ್ವಲ್ಪ ಬೇಸರ ಮಾಡ್ಕೊಂಡ ನಾ ಎಲ್ಲ ತಿಳಿಸಿ ಹೇಳ್ತೀನಿ ನಾ ಕರ್ಕೊಂಬರ್ತೀನಿ ನೀವು ನಾ ಎಲ್ಲ ಹಾಸಿಗೆ ತೆಗಿತೀನಿ ಹೋಗು ಹೌದಾ ತುಂಗ ಏನೋ ಆಗೋದಿದ್ರೆ ಅದು ಒಳ್ಳೇದಕ್ಕೆ ಅಂತ ಈಗ ಮುಂದೆ ನಿನಗೇನೋ ಚಲೋ ಇದಕ್ಕಿಂತ ಚಲೋ ವರ ಸಿಗ್ಬೋದು ಅದಕ್ಕೆ ಹಿಂಗಾಗಿರ್ಬೋದು ಯಾಕೆ ಹಂಗೆಲ್ಲ ಇದು ಮಾಡ್ತಿದ್ದಿ ಆಮೇಲೆ ಯಾರು ಹಣೆ ಬರ್ದಾಗ ಯಾರನ್ನು ಬರೆದಿರ್ತಾರಲ್ಲ ಅದೇನಂದ್ರೆ ತಪ್ಸೋಕ್ಕಾಗಂಗಿಲ್ಲ ನೀನು ಬೇಸರ ಮಾಡ್ಕೊಂಡು ನಿನ್ನ ಜೀವನ ಹಾಳು ಮಾಡ್ಕೊಬೇಡ ಎದ್ದು ಏನೋ ಓದು ಇಲ್ಲಾಂದ್ರೆ ಬೇಕಾದಂಗೆ ಚಲೋ ವರ ಅನ್ನೋದು ಮದುವೆ ಮಾಡಕ್ಕೆ ಬರ್ತಾ ಹೆಂಗೆ ಸಪ್ಪಗಿದ್ದು ಆರೋಗ್ಯ ಕೆಡ್ಸ್ಕೊಂಡ್ರೆ ಚಲೋ ಅಲ್ವಾ ಎದ್ದು ಎಲ್ಲರಂಗೆ ನಕ್ಕೊಂತಾಡ್ಕೊಂತಿದ್ದು ಉಂಡು ತಿಂದು ಚೆನ್ನಾಗಿರಿ ಎದ್ದೇಳು ನೋಡುವ ನಿನ್ನಂಗೆ ನಾನು ಎಷ್ಟು ತಿಳಿಸಿ ಹೇಳ್ತೀನಿ ಕೇಳೋವಳು ನನಗೇನು ಯಾರು ಬುದ್ಧಿವಾದ ಹೇಳೋದು ಬೇಕಾಗಿಲ್ಲ ನನಗೆಲ್ಲ ಬುದ್ಧಿ ಐತೆಲ್ಲ ನಂಗೆ ಗೊತ್ತೈತೆ ಇದು ಲಕ್ಷ್ಮಿ ನಡಿವ ಆಕೆ ಮನಸ್ಸಿ ಬೇಸರ ಮಾಡ್ಕೊಂಡು ಸುಮ್ಮನೆ ನಿನಗೇನಾರ ಅಂತಾಳ ಚಲೋ ಅಲ್ಲ ಪಾಪ ನೀನು ಹೊಸ್ತಾಗಿ ಬಂದಿದ್ದಿ ನಡಿ ನಾ ಎಲ್ಲ ಆಕೆಗೆ ಹೇಳ್ತೀನಿ ಲಕ್ಷ್ಮಿ ಏನು ಮಾಡಕತ್ತೀವ ಅತ್ತೇರ ಅಡುಗೆ ಏನು ಮಾಡಲಿ ಈಗ ನಾಷ್ಟಕ್ಕೆ ಏನು ಮಾಡಲಿ ಅತ್ತೇರ ಅಲ್ಲವಾ ಏನೋ ಹೊಸ್ತಾಗಿ ಬಂದಿದ್ದಿ ಏನು ಎತ್ತಂತ ಗೊತ್ತಾಗಲ್ಲ ಆಮೇಲೆ ಈಗೆಲ್ಲ ಎದಕ್ಕೆ ನಾವು ಮಾಡ್ತೀವ ಆಮೇಲೆ ಕೆಲಸಕ್ಕೆ ಈಗ ಅಡುಗೆ ಮಾಡಕ್ಕೆ ಅದಕ್ಕೆಲ್ಲ ಬರ್ತಾರ ನೀನು ಯಾಕೆ ಮಾಡಕತ್ತೀವಿ ಬಾ ಇಲ್ಲಿ ಬಿಡ್ರಿ ಅತ್ತೇರ ನಾನು ಮಾಡ್ತೀನಿ ನನಗೆಲ್ಲ ಬರುತ್ತೆ ಮಾಡೋಕ್ಕೆ ಏನು ಮಾಡ್ಕೊಂಡು ನಿಮ್ಗೆ ಕೇಳ್ಬೇಕಂದೆ ನೀವು ಮಕ್ಕೊಂಡಿದ್ರಿ ಚಿಕ್ಕಮ್ಮನ ಕೇಳಿದ್ನಿ ಅವ್ರು ಏನೂ ಹೇಳೇ ಇಲ್ಲ ಆಮೇಲೆ ಹೇಳ್ತಂದ್ರೆ ಸುಮ್ಮನೆ ಆದ್ರೆ ಅಂತ ನಾನು ನೋಡತ್ತಿದ್ದೆ ಏನಾರು ಮಾಡೋಣ ಅಂತ ನೀವು ಬಂದ್ರಿ ಏನು ಮಾಡಲಿ ಚಿಕ್ಕಮ್ಮರ ಇದು ಅತ್ತೇರ ಏನು ಉಪ್ಪಿಟ್ಟು ಮಾಡಲ ಏನು ಅವಲಕ್ಕಿ ಮಾಡಲ ನಾಷ್ಟಕ್ಕೆ ರೊಟ್ಟಿ ಪಲ್ಯಗಳೇನು ಮಧ್ಯಾಹ್ನಕ್ಕೆ ಏನು ಊಟಕ್ಕೆ ಮಾಡಲಿ ಅಷ್ಟಕ್ಕೆ ಈಗ ಚಿಕ್ಕಮಂದಿ ಅದರ ಮನೆಯಾಗ ಉಪ್ಪಿಟ್ಟು ಮಾಡಿಬಿಡು ಸುಮ್ಮನೆ ಮಂಡಳದವಲ್ಲ ಹೆಂಗೆ ಮದುವೆಗೆ ಅಂತ ಮಾಡಿದ್ದು ಮಂಡಾಳು ಉಪ್ಪಿಟ್ಟು ತಿಂತಾರೆ ಮಧ್ಯಾಹ್ನಕ್ಕೆ ರೊಟ್ಟಿ ಅದನ್ನೆಲ್ಲ ಮಾಡಕ್ಕೆ ಬರುತ್ತೆ ಅಂದರೆ ನಿಮ್ಮ ತಂಗಿಲ್ಲದಲ್ಲ ಆಕಿ ಅಯ್ಯೋ ದೇವ್ರಿ ಇನ್ನು ಮಕ್ಕೊಂಡಾಳ ಅಂದ್ರೆ ಮತ್ತೆ ಅತ್ತಿಯರು ಸಿಟ್ಟಿಗೆ ಎದ್ದಾತಾರ ಈಗ ಅಲ್ಲೇ ಚಿಕ್ಕಮ್ಮರಷ್ಟು ಬಾಯಿ ಬಂದಂಗೆ ಬೈದು ಹೋದ್ರು ಇನ್ನು ಇವರು ಬೈತಾರೆ ಏನು ಹೇಳಿ ಜಳಕ ಮಾಡಕ್ಕೆ ಹೋಗ ಅಂತ ಹೇಳ್ತೀನಿ ತಡಿ ಅದು ಅತ್ತಿಯರ ಜಳಕ ಮಾಡಕ್ಕೆ ಹೋಗ್ಯಾಡ್ರಿ ಮೊಯ್ನಿ ನಾನೇ ಆಕೆ ಜಳಕ ಮಾಡಿ ಬಂದ್ಮೇಲೆ ಮಾಡಿ ಅಂತ ಹೋಗಂತ ಕಳ್ಸಿದ್ರಿ ಹೌದಾ ಆಯ್ತು ತಗೋರ ಈಗ ನಾಷ್ಟ ಒಂದ ಮಾಡ್ರಿ ಇಬ್ರು ಆಮೇಲೆ ಮಧ್ಯಾಹ್ನ ಅಡುಗೆ ಮಾಡ್ರಿ ಅಂತ ಆಯ್ತು ರೀ ಅತ್ತೀರ ನಂಗೆ ನಿನ್ನ ಗಂಡಲ್ಲನ ಅವ್ರು ಇನ್ನೂ ಮಕ್ಕೊಂಡಾರ್ರಿ ಅತ್ತೀರ ಹೌದಾ ಸರಿ ಹುಷಪ್ಪ ಯವ್ವ ಈ ಮೊಯ್ನಿ ನೋಡ್ರಿ ಎದಳವಳಲ್ಲ ಈಕಿ